ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ತುಂಬಾ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಸೊ ಎಲ್ಲ ಮನೆಯಲ್ಲೂ ಮಕ್ಕಳಿದ್ದಾರೆ, ಎಲ್ಲರೂ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಅದು ಏನು ಮಾಡೋದು, ಹೇಗೆ ಮಾಡೋದು ಅಂತ ಎಲ್ಲ ಮುಂದೆ ತೋರಿಸ್ತೀನಿ. ಸೊ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂದರೆ, ಸೊ ಮಕ್ಕಳಿಗೋಸ್ಕರ ಇವಾಗ ಎಲ್ಲ ಮಕ್ಕಳು ಸ್ವಲ್ಪ ವೀಕ್ ಇರೋರು ಇರ್ತಾರೆ, ತುಂಬ ಚೆನ್ನಾಗಿ ಓದೋರು ಇರ್ತಾರೆ. ಹಾಗೆ ಮಕ್ಕಳು ಬೆಳಗ್ಗೆ ಟೈಮು ಸರಿಯಾಗಿ ತಿನ್ನಲ್ಲ, ಏನೇ ಇಲ್ಲ, ಅವ್ರಿಗೆ ಹೆಲ್ತ್ ಸರಿಗಿರಲ್ಲ ಅನ್ನೋರು ತುಂಬಾ ಇರ್ತಾರೆ. ಸೊ ಏನೋ ಸ್ವಲ್ಪ ತಿನ್ಕೊಂಡು ಹೋಗಿರ್ತಾರೆ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲದೆ ಇರ್ಬೋದು, ಅವ್ರಿಗೆ ಬಾಡಿ ಫುಲ್ ವೀಕ್ ಇರ್ಬೋದು, ಏನೋ ಒಂದೊಂದು ಸಮಸ್ಯೆಗಳಿರ್ತವೆ. ಸೊ ಪ್ರತಿಯೊಂದು, ಹಾಗೆ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆನೂ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಾವು ಮಾಡೋ ಅಂಥ ಈ ವಿಡಿಯೋದಲ್ಲಿ ಎಲ್ಲ ಮಕ್ಳಿಗೂ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತಿಳ್ಕೊಳ್ಳಿ, ಎಲ್ಲರೂ ಮಾಡಿ. ವೀಕ್ಲಿ 2 ಟೈಮ್ಸ್ ಆದರೂ ಮಾಡಿ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ತುಂಬ ಸುಲಭವಾಗಿರುತ್ತೆ, ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಈ ವಿಡಿಯೋದಲ್ಲಿ. ಐರನ್, ಕ್ಯಾಲ್ಶಿಯಂ, ಹಾಗೆ ವಿಟಮಿನ್ ಸಿ ಇರುತ್ತೆ, ಹಾಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮಕ್ಕಳ ಆರೋಗ್ಯ ಜಾಸ್ತಿ ತಪ್ತಾ ಇರ್ತಾರೆ, ಆಸ್ಪತ್ರೆಗಳಿಗೆ ಜಾಸ್ತಿ ಹೋಗ್ತಾ ಇರ್ತೀವಿ, ಪದೇ ಪದೇ ಮೆಡಿಸಿನ್ ಹಾಕ್ತಾ ಇರ್ತೀವಿ. ಸೊ ಈ ರೀತಿ ಮಾಡ್ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ನಮಗೆ ಈ ಸೂಪಲ್ಲಿ, ಈ ನಾನು ಮಾಡ್ತಾ ಇರೋ ಡ್ರಮ್ಸ್ಟಿಕ್ ಸೂಪಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗೆ. ಅದರಲ್ಲೂ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಟೈಮು ಇದನ್ನು ಕೊಡಬೇಕಾಗತ್ತೆ. ಒಂದೊಂದು ಚಿಕ್ಕದಾಗಿ ಒಂದೊಂದು ಗ್ಲಾಸ್ ಕೊಟ್ಟರು ಸಾಕು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ವೀಕ್ಲಿ 2 ಟೈಮ್ಸ್ ಕೊಟ್ಟರು ಸಾಕಾಗುತ್ತೆ. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೀವೇ ಮಿಸ್ ಮಾಡಿದೆ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋ ಮಾಡಿ ಪ್ರತಿ ವೀಕ್ಲಿ 2 ಟೈಮ್ಸ್ ಕೊಟ್ಟರೆ ಸಾಕು ಮಕ್ಕಳಿಗೆ. ನಾವು ಯಾವುದೇ ರೀತಿ ಗಂಟಲು ಸಮಸ್ಯೆ, ನೋವಿದ್ರೂ, ಬಾಡಿಯಲ್ಲಿ ಪೇಯ್ನ್ ಇದ್ರೂ, ಎನರ್ಜಿ ಇಲ್ಲ ಅಂದ್ರೂ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡು ನೋಡಿ, ನೀವು ಒಂದು 2-3 ತಿಂಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಬದಲಾವಣೆ ನೀವೇ ನೋಡ್ತೀರಾ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಲೇಟ್ ಮಾಡಿ. ವಿಡಿಯೋಗೆ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಾಕಿರೋ ವಿಡಿಯೋ, ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕೈಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂದರೆ ಮಕ್ಕಳಿಗೆ ಕೊಡದೇ ಇರೋಕ್ಕಾಗುತ್ತಾ? ಮಕ್ಕಳಿಗೆ ಈ ಸೂಪ್ ಕೊಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತಲ್ಲ. ತುಂಬಾ ಒಳ್ಳೆಯದು. ನೀವು 2 ಡೇಸ್ಗೊಂದು ಸರಿ ಆದರೂ, ಅಥವಾ ವೀಕ್ಲಿ 1 ಟೈಮ್ 2 ಟೈಮ್ಸ್ ಆದರೂ ನೀವು ಈ ರೀತಿ ಸೂಪ್ ಮಾಡಿಕೊಡಿ ಬೆಳಗ್ಗೆ. ತುಂಬಾ ಸಖತ್ತಾಗಿರುತ್ತೆ. ತುಂಬ ಇಷ್ಟಪಟ್ಟು ಕೂಡ ಕುಡಿತಾರೆ. ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಮಕ್ಕಳಲ್ಲಿ. ಈ ರೆಸಿಪಿನ ಮಾಡಿಕೊಡಿ, ಮಿಸ್ ಮಾಡಿದೆ. ವೀಕ್ಲಿ 1 ಟೈಮ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಕಷ್ಟಪಟ್ಟು ಮಾಡಬೇಕು ಅಂತ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮಿಸ್ ಮಾಡದೆ ಸೇವ್ ಮಾಡಿ ಇಟ್ಕೊಳ್ಳಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಮಕ್ಕಳಿಗೆ ಇಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಮಾಡಬಾರ್ದು ಹೇಳಿ? ನಾವು ಸುಮ್ಮನೆ ಏನೋ ಮಕ್ಕಳಿಗೆ ಈ ಥರದ್ದೆಲ್ಲ ಮನೇಲಿ ಮಾಡುವಂಥದ್ದು ಮಾಡದೆ ನಾವು ಬರೀ ಆಸ್ಪತ್ರೆಗಳು ಅಲ್ಲಿ ಇಲ್ಲಿ ಸುತ್ತಾಡಿ ಮಕ್ಕಳು ಬೆಳವಣಿಗೆ ಇಲ್ಲ ಅಂದರೆ ಏನು ಉಪಯೋಗ ಇರಲ್ಲ. ಸೊ ಈ ರೀತಿ ಮಾಡ್ಕೊಂಡು ಬಂದರೆ ಮಕ್ಕಳಿಗೆ ಆದಷ್ಟು ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಆ ಆಸ್ಪತ್ರೆಗಳು ಸುತ್ತೋದು ಅವೆಲ್ಲ ತಪ್ಪುತ್ತೆ. ಈ ರೀತಿ ಮಾಡಿಕೊಡೋಣ, ತಪ್ಪದೆ ನೀವು ಕೂಡ ಮಾಡಿ ಒಂದ್ಸರಿ. ಈಗ ಮಾಡೋದು ನೋಡೋಣ. ನಾನು ಇಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಇವಾಗ ಸೀಸನಲ್ಲಿ ಬೇಜಾನ್ ಸಿಗುತ್ತೆ, ಹಳ್ಳಿಗಳಲ್ಲಂತೂ ತುಂಬಾ ಸಿಗುತ್ತೆ. ಸಿಟಿಯಲ್ಲೂ ಏನು ಕಷ್ಟ ಏನಿಲ್ಲ, 10 ರೂಪಾಯಿಗೆ 1-2 ಆ ಥರ ಸಿಗುತ್ತೆ. ನೋಡಿ ಈ ರೀತಿ ತೊಗೊಂಡು ಇದನ್ನು ತೊಳ್ಕೊಂಡು, ನಾವು ಎಲ್ಲ ತೊಳೆದು ತೊಗೊಂಡಿದ್ದೀನಿ. ಇದನ್ನು ಹೀಗೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಇನ್ನೊಂದು 2 ಪೀಸ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಈಗ ನಾನು ಇದನ್ನು ಒಂದು 2 ಪೀಸಾಗಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಈ ರೀತಿ ಸ್ವಲ್ಪ ಕುಕ್ಕರಲ್ಲಿ ಹಾಕಿದ್ರೆ ಮುಳುಗೋ ಥರ ಇರಬೇಕು ಅಂತ ಅಷ್ಟೇ. ಸ್ವಲ್ಪ ಮೇಲ್ಗಡೆದೆಲ್ಲ ತೆಕ್ಕೊಂಬಿಡೋಣ ಯಾವುದಾದ್ರೂ. ಸ್ವಲ್ಪ ಈ ಥರ ನಾರುಗಳು ಬಂದಿದ್ದು ತೆಗೆದುಬಿಟ್ಟು ಹಾಕ್ಕೊಳ್ಳೋಣ. ಈಗ
ಕುಕ್ಕರ್ ತೊಗೊಂಡಿದ್ದೀನಿ, ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಒಂದು 2 ಗ್ಲಾಸ್ ಅಷ್ಟು ಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು 2 ಪಲಾವ್ ಎಲೆ ಹಾಕ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಹಾಕಿಬಿಟ್ಟು ಒಂದು 2 ವಿಸಿಲ್ ಹಾಕ್ಸೋಣ. ಈಗ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ, 2 ವಿಸಿಲ್ ಆಗಲಿ. ವಿಸಿಲ್ ಆಗಿದೆ, ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನು ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ಸೇರಿಸ್ಕೊಳ್ಳೋಣ. ನೀರನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾಗಬೇಕು. ನೀರನ್ನು ಚೆಲ್ಲಬೇಡಿ, ಇದನ್ನು ಹಾಗೆ ಇಟ್ಕೊಳ್ಳಿ. ಈಗ ನೋಡಿ, ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಇಷ್ಟು ಒಂದು 10 ಎಲೆಗಳಷ್ಟು ಕ್ವಾಂಟಿಟಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಒಂದು 2 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ, ಹಸಿದು. ಹಾಗೆ ಇದಕ್ಕೆ ಸ್ವಲ್ಪ ಕಾಳುಮೆಣಸು, ಹಾಗೆ ಸ್ವಲ್ಪ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಇದಿಷ್ಟು. ಹಾಗೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಇರೋದು ಹಾಗೆ ಪಲ್ಪ್ನ ತೆಗೆದುಬಿಟ್ಟು ಹಾಗೆ ಇದು ಮಾಡ್ತಾರೆ. ಸೊ ನೀವು ಇದರಲ್ಲೂ ಸಿಪ್ಪೆಯಲ್ಲೂ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ನಾವು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆಮೇಲೆ ಮತ್ತೆ ಸೋದಿಸ್ಕೊಂಡ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಫುಲ್ಲು. ಒಂದು ಪ್ಲೇಟಲ್ಲಿ ಹಾಕಿ ನಾವು ಈ ರೀತಿ ಓಪನ್ ಮಾಡಿ ಸ್ವಲ್ಪ ಹೊತ್ತಿಟ್ಟರೆ ಒಂದು 5 ನಿಮಿಷಕ್ಕೆ, ಇಲ್ಲ ಫ್ಯಾನ್ ಕೆಳಗೋ ಇಲ್ಲಾಂದರೆ ಗಾಳಿ ಇರೋ ಕಡೆ ಸ್ವಲ್ಪ ಹಾಗೇನೆ ಒಂದು 5 ನಿಮಿಷ ಬಿಟ್ಟರೆ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ. ಬೆಳಗ್ಗೆ ಟೈಮ್ ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ತುಂಬ ಒಳ್ಳೆಯ ರಿಸಲ್ಟ್ಸ್ ಇದೆ. ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ದಾಗೆ ಎಷ್ಟು ಒಳ್ಳೊಳ್ಳೆ ರಿಸಲ್ಟ್ ಇದೆ ಅಂದರೆ, ನೀವು 1 ಮಂತ್ ಈ ರೀತಿ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಈ ರೀತಿ ಮಾಡಿ ಪೀಸ್ ಮಾಡಿ ಸ್ವಲ್ಪ ಹಾಕಿ, ಇಲ್ಲ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಬೇಗ ಈ ರೀತಿ ಹಾಕಿಟ್ಕೊಳ್ಳೋಣ. ಇದನ್ನು ಕೂಡ ಸೇರಿಸಿ ಪಲಾವ್ ಎಲೆನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ, ನಾವು ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಬರೋಣ. ಮಿಕ್ಸಿ ಮಾಡ್ಕೊಳ್ಳುವಾಗ ನೀವು ಆಲ್ರೆಡಿ ತೆಗೆದಿಟ್ಟಿರೋ ಅಂತಹ ನೀರಿರುತ್ತಲ್ವ, ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ಳಿ. ಇಷ್ಟು ರುಬ್ಕೊಂಬಂದರೆ ಸಾಕಾಗುತ್ತೆ. ಈಗ ಎಲ್ಲ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಎಲ್ಲ ನೀರನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದೇ ನೀರನ್ನೇ ಮತ್ತೆ ನಾವು ಸೋದಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬೌಲ್ ಇಟ್ಕೊಂಡು ಸ್ಟ್ರೈನರ್ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಸೋಸ್ಕೊಳ್ಳೋಣ. ನೋಡಿ, ಎಲ್ಲ ಈ ರೀತಿ ಬಂದ್ಬಿಡುತ್ತೆ. ಇದರಲ್ಲಿ ನಾವು ಈ ರೀತಿ ಮಾಡ್ಕೊಳ್ತಾ ಹೋದರೆ ಅದರಲ್ಲಿರೋದು ಸಪ್ರೇಟ್ ಆಗಿಬಿಡುತ್ತೆ. ಈಗ ನೋಡಿ, ನೀಟಾಗಿ ನಾನು ಸೋಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸೂಪ್ ಸಿಕ್ಕಿದೆ. ಈಗ ಅದೇ ಕುಕ್ಕರ್ಗೆ ಹಾಕಿ ನಾವು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಮಗೊಂದು ಕುದಿ ಬರಲಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ. ತುಂಬ ತಿಕ್ಕಿರಬಾರ್ದು, ತುಂಬ ತೆಳುಗಿರಬಾರ್ದು. ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಇರಬೇಕು. 1-2 ಕುದಿ ಬಂದರೆ ಸಾಕಾಗುತ್ತೆ.
ನೋಡಿ ಇವಾಗ ಕುದಿ ಬರ್ತಾ ಇದೆ. ನೋಡಿ ಇದು ಇವಾಗ ಸ್ವಲ್ಪ ತಿಕ್ ಕೂಡ ಹಾಕ್ತಾ ಇರುತ್ತೆ. ಒಂದು 2 ಕುದಿ ಬರೋಷ್ಟು ಸ್ವಲ್ಪ ತಿಕ್ನೆಸ್ ಕೂಡ ಕರೆಕ್ಟಾಗಿ ಬರುತ್ತೆ ಸೂಪು. ಈಗ ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ. ಜಸ್ಟ್ ಒಂದು 1/4 ಟೀ ಸ್ಪೂನ್ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಫ್ಲೇವರ್ ಕೂಡ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಈ ರೀತಿ ಸ್ವಲ್ಪ ತಿಕ್ಕಾಗಿರಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಇನ್ನೂ ಸ್ವಲ್ಪ ಕುದ್ಬಿಟ್ಟು ಇನ್ನೂ ಸ್ವಲ್ಪ ತಣ್ಣಗಾದರೆ ನಾವು ಕುಡಿಯೋ ಟೈಮಿಗೆಲ್ಲ ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ, ಕರೆಕ್ಟಾಗಿರುತ್ತೆ. ಈಗೊಂದ್ಸರಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ. ವಾವ್, ಸೂಪರಾಗಿದೆ. ನಾವು ಇದಕ್ಕೆ ಅಷ್ಟೇ ಸಾಕಾಗುತ್ತೆ. ಇದಕ್ಕೆ ಬೆಳಗ್ಗೆ ಟೈಮು ಇದನ್ನು ಕೊಟ್ಬಿಟ್ರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಬೆಳಗ್ಗೆನೇ ಕೊಡಬೇಕು ಇದನ್ನು. ಆ್ಯಕ್ಚುಲಿ ಬೆಳಗ್ಗೆನೇ ಕೊಟ್ಬಿಟ್ಟು ವೀಕ್ಲಿ 1-2 ಟೈಮ್ಸ್ ಬೆಳಗ್ಗೆ ಕೊಟ್ಟರೆ ಸಾಕಾಗುತ್ತೆ ನಮಗೆ ಇದು. ಈಗ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಲಾಸ್ಟಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕ್ಕೊಳ್ಳಿ. ನಾವು ಸ್ಟಾರ್ಟಿಂಗಲ್ಲಿ ರುಬ್ಬೋದಕ್ಕೂ ಹಾಕ್ಕೊಂಡಿರ್ತೀವಿ, ಆದರೆ ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ. ಗಂಟ್ಲಿಗೂ ಚೆನ್ನಾಗಿ ಬಿಸಿ ತಾಕತ್ತೆ. ಹಾಗೆ ಏನಾದರೂ ಮಕ್ಳಿಗೆ ಶೀತ ಕೆಮ್ಮಿದ್ರು ತುಂಬಾ ಬೇಗನೆ ಹೋಗ್ಬಿಡುತ್ತೆ. ನೋಡಿ ಈ ರೀತಿ ಸ್ವಲ್ಪ ತಿಕ್ನೆಸ್ ಆಗಿಬಿಡ್ತು. ಈ ಟೈಮಲ್ಲಿ ಪೆಪ್ಪರ್ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇಳಿಸೋ ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಈಗ ಸೂಪ್ನ ಸೇರಿಸ್ಕೊಳ್ಳೋಣ ಬೌಲ್ಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಾಗಿದೆ ಸೂಪ್ ಮಾತ್ರ. ಬೆಚ್ಚಗೆ ಇದನ್ನು ಕುಡಿಯೋದ್ರಿಂದ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಂಟ್ಲಲ್ಲಿ ಏನೇ ಇನ್ಫೆಕ್ಷನ್ನು ಇಚ್ಚಿಂಗ್ ಇದ್ದರೂ ಹಾಗೆ ಹೆಲ್ತಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೂ ಕೂಡ ಅಷ್ಟು ಬೇಗ ಕ್ಲಿಯರ್ ಆಗುತ್ತೆ ಈ ಸೂಪ್ ಕುಡಿಯೋದ್ರಿಂದ. ಈಗ ನಾನು ಗ್ಲಾಸು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಈ ನುಗ್ಗೆಕಾಯಿ ಸೂಪ್ ಇಷ್ಟ ಆಗಿದೆ ಅನ್ಕೊತೀನಿ. ಎಲ್ಲರಿಗೂ ಎಲ್ಲ ಮನೆಯಲ್ಲೂ ಮಕ್ಕಳಿರ್ತಾರೆ. ಸೊ ಎಲ್ಲ ಮನೆಯಲ್ಲೂ ಈ ರೀತಿ ಮಾಡ್ಕೊಳ್ಳಿ, ಆವಾಗ ಆರೋಗ್ಯನ ಕಾಪಾಡ್ಕೋಬೋದು. ಎಲ್ಲ ಮನೆ ಮಕ್ಕಳನ್ನು ಆರೋಗ್ಯವಾಗಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ. ಸೊ ಮನೆಯಲ್ಲಿ ನಾವು ಈ ರೀತಿ ಎಲ್ಲ ಮಾಡ್ಕೊಡೋದ್ರಿಂದ ಮಕ್ಳಿಗೆ ಕೂಡ ಹೆಲ್ತು ಚೆನ್ನಾಗಿರುತ್ತೆ, ನಾವು ಕೂಡ ಹ್ಯಾಪಿಯಾಗಿರ್ಬೋದು. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.